ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇದು ಎಲ್ಲ ಗೃಹಲಕ್ಷ್ಮಿಯರಿಗೆ ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಕೋಬೋದು. ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದನೇ ಬಂದಿರುವಂತಹ ಅಪ್ಡೇಟು. ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣದ ಕುರಿತು ಅಪ್ಡೇಟ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಬಂದಿಲ್ಲ ಅಂತ ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿದ್ರು. ನಿಮಗೂ ಕೂಡ ಒಂದು ಅಪ್ಡೇಟ್ ಆದರೆ ಕೊಟ್ಟಿದ್ದಾರೆ. ಈ ಒಂದು ಎರಡೂ ಅಪ್ಡೇಟ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣದ ಕುರಿತು ಮಾತನಾಡೋಣ. ಈಗ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣವರೆಗೂ ಎಲ್ಲರಿಗೂ ಕರೆಕ್ಟಾಗಿ ಹಣ ಬಂದು ಜಮಾ ಆಗಿದೆ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ 17ನೇ ಕಂತಿನಲ್ಲಿ ಒಂದು 40% ಫಲಾನುಭವಿಗಳು ಇನ್ನೂ ಹಣ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾನೆ ಇದ್ದಾರೆ. ಕಳೆದ ವಿಡಿಯೋಸಲ್ಲೆಲ್ಲ ಕಾಮೆಂಟ್ ಮಾಡ್ತಾನೆ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣವರೆಗೂ ಕೂಡ ನಿಮಗೆ ಜಮಾ ಆಗಿದೆ ಅನ್ಕೊಳ್ಳಿ. ಹಣ ಬರ್ದೇ ಇರೋವ್ರಿಗೆ ಏನು ಅಪ್ಡೇಟ್ ಇದೆ ಅನ್ನುವಂಥದ್ದನ್ನು ವಿಡಿಯೋ ಲಾಸ್ಟಲ್ಲಿ ಹೇಳ್ತೀರಿ. 17ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲೋ ನಿಮ್ಗೆ ಏನು ಅಪ್ಡೇಟ್ ಇದೆ ಅಂದ್ಬಿಟ್ಟು. ಈಗ ನೀವು ಕಾಯ್ತಿರುವಂಥದ್ದು ಗೃಹಲಕ್ಷ್ಮಿ 18 ಮತ್ತು 19ನೇ ಕಂತಿನ ಹಣಕ್ಕಾಗಿ. ಎಲ್ಲರೂ ಖುಷಿಯಿಂದ ಕಾಯ್ತಿದ್ರೆ ಯುಗಾದಿ ಹಬ್ಬಕ್ಕೆ ನಿಮಗೆ 18 ಮತ್ತು 19ನೇ ಕಂತಿನ ಹಣ ಬರುತ್ತೆ ಅಂದ್ಬಿಟ್ಟು ಎಲ್ಲರೂ ಖುಷಿಯಾಗಿದ್ದೀರಾ. ಆದರೆ ಸರ್ಕಾರದವರು ನಿಮ್ಮ ಎಲ್ಲರಿಗೂ ಒಂದು ನಿರಾಸೆ ಆದರೆ ಮಾಡ್ತಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ನಿಮಗೆ ಯುಗಾದಿ ಹಬ್ಬಕ್ಕೆ ಕೊಡ್ತಿಲ್ಲ. 18 ಕೊಡ್ತಿಲ್ಲ, 19 ಕೊಡ್ತಿಲ್ಲ. ಮೊದಲನೇದಾಗಿ ನಿಮ್ಗೊಂದು ಕ್ಲಾರಿಫೈ ಮಾಡೋದಾದರೆ, ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಆದರೆ ಜನವರಿ ತಿಂಗಳಿನ ಹಣ, ಮತ್ತು 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ. ಈ ಒಂದು 18, 19ನೇ ಕಂತಿನ ಹಣ ಜನವರಿ ಫೆಬ್ರವರಿ ತಿಂಗಳಿನ ಹಣ ನಿಮಗೆ ಮಾರ್ಚ್ನಲ್ಲೆಲ್ಲ ಹಣ ಬಂದು ಜಮಾ ಆಗಬೇಕಿತ್ತು. ಈಗ ಫೆಬ್ರವರಿ ತಿಂಗಳಿನ ಹಣ ಬಂದು ಮಾರ್ಚ್ನಲ್ಲಿ ಜಮಾ ಆಗಬೇಕಿತ್ತು. ಜನವರಿ ತಿಂಗಳದ್ದು ಫೆಬ್ರವರಿಯಲ್ಲೇ ಜಮಾ ಆಗಬೇಕಿತ್ತು. ಹಣ ಆದರೆ ಜಮಾ ಆಗಿಲ್ಲ. ಈಗ ಜನವರಿ ಫೆಬ್ರವರಿದು 2 ಕಂತಿನ ಹಣ ಪೆಂಡಿಂಗ್ ಇರುವಂಥದ್ದು. 18, 19ನೇ ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆ. ಯುಗಾದಿ ಹಬ್ಬಕ್ಕೆ ಏನಾದರೂ ಈ ಒಂದು 2 ಪೆಂಡಿಂಗ್ ಹಣವನ್ನು 4,000 ಏನಾದರೂ ಜಮಾ ಮಾಡಿಬಿಡ್ತಾರಾ ಅಂತ ಎಲ್ಲರೂ ಆಸೆಯಿಂದ ಕಾಯ್ತಿದ್ದಾರೆ. ಆದರೆ ಇಲ್ಲಿ ಸರ್ಕಾರ ನಿಮ್ಮೆಲ್ಲರಿಗೂ ನಿರಾಸೆ ಮಾಡಿರುವಂಥದ್ದು. ಯುಗಾದಿ ಹಬ್ಬಕ್ಕೆ ನಿಮಗೆ 18 ಮತ್ತು 19ನೇ ಕಂತಿನ ಹಣ ಆದರೆ ಜಮಾ ಮಾಡಲ್ವಂತೆ. ಇದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ನಿಮಗೆ ಏನು ಮಾಡ್ತಿದ್ದಾರೆ ಅಂದರೆ, ಗೃಹಲಕ್ಷ್ಮಿ 18, 19ನೇ ಕಂತಿನ ಹಣ ಈ ಒಂದು ಮಾರ್ಚ್ ತಿಂಗಳಿನಲ್ಲಿ ನಿಮಗೆ ಜಮಾ ಮಾಡ್ತಿಲ್ಲ. ಹಾಗಾದರೆ ಯಾವಾಗ ಹಣ ಬರುತ್ತೆ? ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನೋಡಿ, ನಿಮಗೆ ಇದೇ ದಿನ 2 ಕಂತಿನ ಹಣ ಬಿಡುಗಡೆ. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕಳೆದ ಕೆಲವು ದಿನಗಳ ಹಿಂದೆ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಹಿಂದಿನ ಕಂತಿನ ಹಣ ಜಮೆ ಆಗಿತ್ತು. ಅಂದರೆ ನಿಮಗೆ 16, 17ನೇ ಕಂತಿನ ಹಣ ಜಮಾ ಆಗಿತ್ತು. ಆದರೆ ಇತ್ತೀಚಿನ 2 ಕಂತುಗಳ ಹಣ ಇನ್ನೂ ಖಾತೆಗೆ ಜಮೆಯಾಗಿಲ್ಲ ಎಂದು ಯಜಮಾನಿಯರು ಆರೋಪಿಸಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆ ನೀಡಿದ್ದು, ಮಾರ್ಚ್ 31ರ ಬಳಿಕ ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಬಿಡುಗಡೆ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾದ್ರೆ ಮಾಹಿತಿ ತಿಳಿಸ್ಕೊಟ್ಟಿರುವಂಥದ್ದು ಮಾಧ್ಯಮದವರಿಗೆ. ಅವ್ರು ಹೇಳ್ತಿರುವಂಥದ್ದು ಏನಂದರೆ, ಮಾರ್ಚ್ 31ನೇ ತಾರೀಕು ಆದಮೇಲೆ ನಿಮಗೆ ಹಣ ಆದರೆ ಜಮಾ ಮಾಡ್ತೀವಿ. ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ನಿಮ್ಗೆ ಹಣ ಬರುತ್ತೆ. ಏಪ್ರಿಲ್ 1ನೇ ತಾರೀಕಿಂದ ಹಿಡಿದು 15ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಬರುತ್ತೆ. ಮತ್ತು 15ನೇ ತಾರೀಕು ಮೇಲೆ, ಏಪ್ರಿಲ್ 15ನೇ ತಾರೀಕು ಮೇಲೆ ನಿಮಗೆ ಗೃಹಲಕ್ಷ್ಮಿ 19ನೇ ಕಂತಿನ ಹಣ ಆದರೆ ಬರುವಂಥದ್ದು. ಸ್ನೇಹಿತರೆ, ನೀವು ಕೇಳ್ಬೋದು, ಹಾಗಾದರೆ ಗೃಹಲಕ್ಷ್ಮಿ 18, 19ನೇ ಕಂತಿನ ಹಣ ಏನೋ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ, 17ನೇ ಕಂತಿನ ಹಣ 40% ಜನರಿಗೆ ಬಂದಿಲ್ಲ. ಇದು ನಿಜಾನ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಖಂಡಿತವಾಗಿಯೂ ಇದು ನಿಜಾನೇ. 40% ಫಲಾನುಭವಿಗಳಿಗೆ ಇನ್ನೂ 17ನೇ ಕಂತಿನ ಹಣ ಬಂದಿಲ್ಲ. ಈ ಕುರಿತು ಸರ್ಕಾರದವರು ಏನು ಅಪ್ಡೇಟ್ ಕೊಡ್ತಿದ್ದಾರೆ ಅಂದರೆ, ಮಾರ್ಚ್ 31ನೇ ತಾರೀಕು ಒಳಗಡೆ ಯಾರ್ಯಾರಿಗೆ 17ನೇ ಕಂತಿನ ಹಣ ಬಂದಿಲ್ವೋ ಅವ್ರಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಕೆಲಸ ಆದರೂ ಕರೆಕ್ಟಾಗಿ ಮಾಡಿದ್ರೆ ಒಳ್ಳೆಯದು. ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಏನಂದರೆ, ಸರ್ಕಾರದವ್ರಿಗೆ ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಆದರೂ ನೀವು ಆದಷ್ಟು ಬೇಗ, ಅಂದರೆ ಮಾರ್ಚ್ 31ನೇ ತಾರೀಕು ಒಳಗಡೆ ಫಲಾನುಭವಿಗಳ ಖಾತೆಗೆ ಜಮಾ ಮಾಡಿ. ಒಂದು ಅರ್ಧ ಜನಕ್ಕೆ ಹಾಕೋದು, ಇನ್ನು ಅರ್ಧ ಜನಕ್ಕೆ ಆಗದೆ ಇರೋದು, ಈ ರೀತಿಯಾಗಿ ಜನರಿಗೆ ಗಾಬರಿ ಮಾಡೋದು ಬೇಡ. ನಾವು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನು ಮತ್ತು ಸರ್ಕಾರದವರನ್ನು ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಳ್ಳುವಂಥದ್ದು ಏನಂದರೆ, ಆದಷ್ಟು ಬೇಗ 17ನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಆ ಒಂದು 17ನೇ ಕಂತಿನ ಹಣವನ್ನು ಇದೇ ತಿಂಗಳಿನಲ್ಲಿ ಜಮಾ ಮಾಡಿ. ಮಾರ್ಚ್ 31ನೇ ತಾರೀಕು ಒಳಗಡೆ ಜಮಾ ಮಾಡಿ. ನೀವು ಬೇಕಾದ್ರೆ 18, 19ನೇ ಕಂತಿನ ಹಣ ಏಪ್ರಿಲ್ ತಿಂಗಳಲ್ಲಿ ಕೊಟ್ಕೊಳ್ಳಿ. ಈಗ ಪೆಂಡಿಂಗ್ ಇರುವಂತಹ 17ನೇ ಕಂತಿನ ಹಣ ಯಾರಿಗೆ 40% ಫಲಾನುಭವಿಗಳಿಗೆ ಬಂದಿಲ್ವೋ ಅವ್ರಿಗೆ ನೀವು ಇದೇ ತಿಂಗಳಲ್ಲಿ ಹಣ ಜಮಾ ಮಾಡಿ ಅಂತ ನಾವು ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊಳ್ತೀವಿ. ಸ್ನೇಹಿತರೆ, ನೀವೆಲ್ಲರೂ ಈಗ ಒಂದು ಕೆಲಸ ಮಾಡಬೇಕಾಗುತ್ತೆ. ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆಯಾ, ಜಮಾ ಆಗಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.